ಹೆಮ್ಮೆಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಕನಸಿನ ಕೂಸು ಯುವರಾಜ್ ಕುಮಾರ್ ಅವರನ್ನ ಯುವ ಚಿತ್ರದ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇಂತಹ ಅದ್ಭುತವಾದಂತಹ ಚಿತ್ರವನ್ನ ನಮಗಾಗಿ ಕೊಡ್ತಾ ಇರೋಂತ ಹೊಂಬಾಳೆ ಫಿಲ್ಮ್ಸ್ಗೆ ಹೊಸಪೇಟೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಯಾವಾಗ್ಲೂ ಸದಭಿರುಚಿಯ ಚಿತ್ರಗಳನ್ನೇ ನಮಗಾಗಿ ನೀಡ್ತಾ ಇರುವಂತಹ ವಿಜಯ್ ಕಿರ್ಗಂದೂರ್ ಸರ್ಗೆ ಕೂಡ ಒಂದು ದೊಡ್ಡ ಚಪ್ಪಾಳೆ ಹೊಸಪೇಟೆ. ಹೊಂಬಾಳೆ ಫಿಲ್ಮ್ಸ್ ಹಾಗೂ ಸಂತೋಷ್ ಆನಂದರಾಮ್ ಸರ್ ಇಬ್ರು ಒಟ್ಟಿಗೆ ಸೇರಿದ್ರೆ ಅಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ಟು ಗ್ಯಾರಂಟಿ. ರಾಜ್ಕುಮಾರ ನೋಡಿದ್ರಿ, ಯುವರತ್ನ ನೋಡಿದ್ರಿ, ಈಗ ನೆಕ್ಸ್ಟ್ ಯುವ ನಿಮ್ಮ ಮುಂದೆ ಬರೋದಕ್ಕೆ ಕಾಯ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮತ್ತಷ್ಟು ಮಾತಾಡದಿದೆ. ಈಗ ಯುವ ಚಿತ್ರದ ನಟರು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರಲ್ಲಿ ಕೆಲವರನ್ನ ಈಗ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ನಿಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರು ಹಾಗೂ ನಟರಾದಂತಹ ಗಿರಿರಾಜ್ BM ಅವರು, ನಿರ್ದೇಶಕರು ಹಾಗೂ ನಟರಾದಂತಹ ನಮ್ಮ ರಾಘು ಶಿವಮೊಗ್ಗ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಂಡ್ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಹಿತಾ ಚಂದ್ರಶೇಖರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ದಯವಿಟ್ಟು 3 ಜನ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಆಕ್ಚುಲಿ ಯುವ ಸ್ಟಾರ್ ಕಾಸ್ಟ್ ತುಂಬಾ ದೊಡ್ಡದು. ನಾವು ಟ್ರೇಲರ್ ಅಲ್ಲಿ ಸಣ್ಣದಾಗಿ ನೋಡಿದೀವಿ, ತುಂಬಾ ಜಾಸ್ತಿ ಜನ ಇವತ್ತು ಬರಲಿಲ್ಲ. ಬಟ್ ಎಲ್ಲರೂ ಪರವಾಗಿ ಇವರು 3 ಜನ ಬಂದಿದ್ದಾರೆ. ಸರ್, ಮೂವರಿಗೂ ನಮ್ಮ ಹೊಸಪೇಟೆಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಒಂದು ಪ್ರಶ್ನೆ, ಹೊಂಬಾಳೆ ಸಂಸ್ಥೆ, ಸಂತೋಷ್ ಆನಂದರಾಮ್ ಸರ್ ಅವರ ನಿರ್ದೇಶನ, ಯುವ ಅವರ ಡೆಬ್ಯೂ, ಇದರಲ್ಲಿ ನೀವೆಲ್ಲರೂ ಪಾತ್ರವಾಗಿರೋದು ಎಷ್ಟು ಖುಷಿ, ಎಷ್ಟು ಹೆಮ್ಮೆ ಇದೆ? ಎಲ್ರಿಗೂ ನಮಸ್ಕಾರ. ಹೊಂಬಾಳೆ ಸಂಸ್ಥೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆ ಲೆವೆಲ್ಗೆ ಅವರು ನಮ್ಮ ಕನ್ನಡ ಸಿನಿಮಾವನ್ನ ತಗೊಂಡು ಹೋಗಿ ನಿಲ್ಲಿಸಿದ್ದಾರೆ. ಈ ಹೊಂಬಾಳೆ ಸಂಸ್ಥೆಯಲ್ಲಿ ಇದು 2ನೇ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಮುಂಚೆ ಅದು ಕೂಡ ಸಂತೋಷ್ ಆನಂದರಾಮ್ ಸರ್ ನಿರ್ದೇಶನದ ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಅಂಡ್ ಯುವ ಸಿನಿಮಾದಲ್ಲಿ. ಆ ಕಾರಣಕ್ಕಾಗಿ ಸಂತೋಷ್ ಸರ್ ಮತ್ತು ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಅಂಡ್ ಯುವ ಸರ್ ಅವರ ಲಾಂಚ್, ಅವರ ಎಂಟ್ರಿ ಈ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿರೋದು ತುಂಬಾ ಹೆಮ್ಮೆ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ಹಿತಾ, ನಮಸ್ಕಾರ. ನಮಸ್ಕಾರ. ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬಾ 1 ಅವರ್ ರೆಡಿ ಆದೆ. ನಮಸ್ಕಾರ ಹೊಸಪೇಟೆ ಜನತೆ, ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಈ ಒಂದು ಇವೆಂಟ್ ಬಂದಿರೋ, ಈ ಒಂದು ರೀಸನ್ ಬಂದಿರೋದು ಇನ್ನೂ ಖುಷಿ. ನಾನು ಕೇಳಿದ್ದೆ ಇಲ್ಲಿ ದೊಡ್ಡ ಮನೆ ಫ್ಯಾನ್ಸ್ ಹೆಂಗಿರ್ತಾರೆ ಅಂತ, ಇವಾಗ ನೋಡಕ್ ಸಿಗ್ತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನನಗೆ ಮೊದಲನೇದಾಗಿ ಒಂದು ವಿಷಯ ಹಂಚ್ಕೋಬೇಕು. ಯಾಕಂದ್ರೆ ಮೊದಲನೇ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ ಇಂದ ಬಂದಿದ್ದು ನಿನ್ನಿಂದಲೇ. ಅದರಲ್ಲಿ ನನ್ನ ಫಾದರ್ ಕೂಡ ನಟಿಸಿದ್ದಾರೆ. ಸೊ ಫಸ್ಟ್ ಸಿನಿಮಾದಲ್ಲಿ ಅವರಿದ್ರು, ಇವಾಗ ಲೇಟೆಸ್ಟ್ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಅಂಡ್ ತುಂಬಾ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ. ವಿಜಯ್ ಸರ್ಗೆ, ಯೋಗಿ ಸರ್ಗೆ, ಕಾರ್ತಿಕ್ ಸರ್ಗೆ, ಅಂಡ್ ಆಫ್ ಕೋರ್ಸ್ ನಮ್ಮ ಡೈರೆಕ್ಟರ್ ಸಂತೋಷ್ ಆನಂದರಾಮ್ ಸರ್ಗೆ. ಒಂದು ಒಳ್ಳೆ ಕಥೆ ಇರುವಂತಹ ಸಿನಿಮಾ. ಅಂಡ್ ನಿಮ್ಗೆಲ್ಲರಿಗೂ ಡೆಫಿನೆಟ್ಲಿ ಸಖತ್ ಇಷ್ಟ ಆಗತ್ತೆ. ನೋಡ್ತೀರಾ ಅಲ್ವಾ ಸಿನಿಮಾ? ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಹಿಯರ್. ಅಂಡ್ ಡೆಫಿನೆಟ್ಲಿ ತುಂಬಾ ಖುಷಿ ಈ ಒಂದು ಟೀಮಿನ ಒಬ್ಬ ಸದಸ್ಯಯಾಗಿ ಬಂದಿರೋದಕ್ಕೆ. ಖಂಡಿತವಾಗ್ಲೂ ನನಗೆ ಗೊತ್ತು, ನಿಮ್ಗೆ ಇಲ್ಲಿ ಸ್ಟೇಜ್ ಬರೋಕ್ಕಿಂತ ಮುಂಚೆ ಫಸ್ಟ್ ಟೀಮ್ ಇಂದ ಡೈರೆಕ್ಷನ್ಸ್ ಬಂದಿರುತ್ತೆ, ನಿಮ್ಮ ಪಾತ್ರದ ಬಗ್ಗೆ, ಕಥೆ ಬಗ್ಗೆ ಏನೂ ಮಾತಾಡಬಾರ್ದು ಅಂತ. ಸೊ ಹಂಗಾಗಿ ಸಂತೋಷ್ ಸರ್ ಏನು ಚಿಕ್ಕದಾಗೂ ಕೇಳಬಾರ್ದ ಸರ್? ಅವ್ರು ಯಾವತ್ತು ನನಗೆ ಬೇಡ ಅಂತಿಲ್ಲ. ಹೇಳಿ, ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಚಿತ್ರದ ಕಥೆ ಬಗ್ಗೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಆಗುತ್ತೆ. ಇಲ್ಲ, ನನ್ಗೆ ಬಿಟ್ಕೊಳಕ್ ಇಷ್ಟ ಅಲ್ಲ ಸರ್. ಪರವಾಗಿಲ್ಲ, ಪರ್ಮಿಷನ್ ಕೊಡ್ಬೋದು, ಬಟ್ ನಾನೇ ಬಿಟ್ಕೊಳಲ್ಲ. ನನ್ನ ಪಾತ್ರ ಫುಲ್ ಹೇಳ ಬರಲ್ವಾ? ನಾನು ಯುವ ಅವರ ಅಕ್ಕನಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಕಲರ್ ಹಾಕೊಂಡ್ಬಂದ್ವಿ, ಬ್ಲಾಕ್ ಅಂಡ್ ಬ್ಲಾಕ್. ಅದೇ ನನ್ನ ಕಲರ್. ಸೊ
ಒಂದು ಫ್ಯಾಮಿಲಿನಲ್ಲಿ ನಮಗಿರುವಂತಹ ಒಂದು ಬಾಂಡಿಂಗ್ ಎಷ್ಟೊಂದು ಸತಿ ಎಸ್ಪೆಷಲಿ ಅಕ್ಕ ತಮ್ಮಂದ್ರಲ್ಲಿ ತುಂಬಾ ರೇಗ್ಸೋದು ಅದೆಲ್ಲ ಇರತ್ತೆ. ಅದ್ರ ಜೊತೆಗೆ ತುಂಬಾ ಪ್ರೀತಿ ಇರತ್ತೆ. ಆ ಪ್ರೀತಿನ ಪದಗಳಲ್ಲಿ ಹೇಳ್ಕೊಳಲ್ಲ ಜಾಸ್ತಿ. ಹೌದು. ಅದು ಅವ್ರು ಮಾಡೋ ಕೆಲ್ಸಗಳಲ್ಲಿ, ಅವರು ಪ್ರೊಟೆಕ್ಟ್ ಮಾಡೋ ರೀತಿನಲ್ಲಿ ಅದನ್ನ ತೋರ್ಸ್ಕೊತಾರೆ. ಸೊ ಆ ಒಂದು ಕನೆಕ್ಷನ್ ಫ್ಯಾಕ್ಟರ್ ಜನಗಳಿಗೆ ಈ ಒಂದು ರಿಲೇಶನ್ಶಿಪ್ ಅಂಡ್ ನನ್ನ ಪಾತ್ರದಿಂದ ಡೆಫಿನೆಟ್ಲಿ ಆಗತ್ತೆ. ಅಂಡ್ ನನ್ನ ಪಾತ್ರನೂ ಕೂಡ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂತಹ ಒಂದು ಪಾತ್ರ. Oh, beautiful. ಸೊ ನನ್ನ ಪೇರೆಂಟ್ಸ್ ಆಗಿ ಸುಧಾರಾಣಿ ಮ್ಯಾಮ್ ಹಾಗೂ ಅಚ್ಯುತ್ ಸರ್ ನಟಿಸಿದ್ದಾರೆ. ವಾಹ್. ಎಂತ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡುವಂತಹ ಮತ್ತೆ? ಅವಕಾಶ ಸಿಕ್ಕಿದೆ. ಮತ್ತೆ? ಮತ್ತೆ ನಮ್ಮ ಯುವ ಅವರ ಡೆಬ್ಯೂ ಸಿನಿಮಾ, Yes. ಅವ್ರ ಡೆಬ್ಯೂ ಸಿನಿಮಾ ಅಂತ ಎಲ್ಲೂ ಅನ್ಸ್ಲಿಲ್ಲ. ಶೂಟಿಂಗ್ ಟೈಮ್ ಅಲ್ಲಿ ಮೊದಲನೇ ಸಿನಿಮಾ ಅಂತ ಅನ್ಸ್ಲೇ ಇಲ್ಲ. ಸೊ ಇಟ್ ವಾಸ್ ಸೋ ಮಚ್ ಫನ್ ಅಂಡ್ ಬಹಳಷ್ಟು ಮೆಮರೀಸ್ ತಗೊಂಡು ಈ ಒಂದು ಶೂಟಿಂಗ್ ಮುಗಿಸಿದೀನಿ ನಾನು. ಅಂಡ್ ಅದನ್ನೆಲ್ಲ ನಾವು ಥಿಯೇಟರ್ ಅಲ್ಲಿ ನೋಡಬಹುದು ಅಲ್ವಾ? Yes. 29ನೇ ತಾರೀಕು ನೋಡಬಹುದು. ಸರ್, ನಿಮ್ಮ ಮಾತು. ಅವರು ಎದೆ ಮೇಲೆ ಹೃದಯ ಮೇಲೆ ಅಪ್ಪು ಸರ್ನೇ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ. ಅವರು ಟಿ ಶರ್ಟ್ ಜೊತೆನೆ ಬಂದ್ಬಿಟ್ಟಿದ್ದಾರೆ, ಪ್ರೀತಿನ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಸರ್, ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಹೊಂಬಾಳೆ ಸಂಸ್ಥೆ ಬಗ್ಗೆ ಏನು ಹೇಳೋಣ ನಾನು. ನಮ್ಮ ನಾಡು ಮತ್ತು ಕನ್ನಡ ಚಿತ್ರ ಮಂದಿರಗಳು ಯಾವ ಬರದಿಂದ ಒದ್ದಾಡ್ತಾ ಇದೆ, ಮಾರ್ಚ್ 29ಕ್ಕೆ ಅದು ನೀಗತ್ತೆ ಅನ್ನುವ ವಿಶ್ವಾಸ ನನಗೆ ಟ್ರೈಲರ್ ನೋಡಿದಾಗಂತೂ ಅನಿಸ್ತು. ನಾನು ಸಂತೋಷ್ ಸರಿಗೆ ಬಂದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ರೆ ಏನೂ ಕೇಳಲಿಲ್ಲ, ಒಂದೇ ಮಾತು ಹೇಳಿದೆ, ಥ್ಯಾಂಕ್ಸ್ ಅಂತ. ಪಾತ್ರ ಕೊಟ್ಟೋದಕ್ಕೆ ಹೌದು, ಬಟ್ ಕಳೆದ ವರ್ಷನೂ ತಗೊಳ್ಳಿ ಮತ್ತು ಈ ವರ್ಷದ ಬಿಗಿನಿಂಗ್ ಇಂದನೂ ತಗೊಳ್ಳಿ, ನಮಗೆ ಭರವಸೆನೇ ಇಲ್ಲದೆ ಇರುವಂತಹ ಒಂದು ಪೊಸಿಷನ್ ಇಲ್ಲಿದ್ದಾಗ ತೊಡೆ ತಟ್ಟಿ ನಿಲ್ಲುವಂತ ಕನ್ನಡ ಸಿನಿಮಾ ಒಂದು ಈಗ ಸದ್ಯಕ್ಕೆ ಇದೆ ಅಂತ ಹೇಳಿದ್ರೆ ಅದನ್ನ ತಂದಿದ್ದೆ ನೀವು. ಕನ್ನಡ ಪ್ರೇಕ್ಷಕನಾಗಿ, ಕನ್ನಡ ನಿರ್ದೇಶಕನಾಗಿ, ಮತ್ತೆ ಇಲ್ಲೇ ನನ್ನ ಅಳಿವು ಉಳಿವು ನೋಡ್ಕೋಬೇಕು ಅನ್ನುವಂತಹ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬಾ ಖುಷಿ, ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಅದು ಹೆಂಗಾಗತ್ತೆ ಅಂದ್ರೆ ನಮ್ಗೆ ಒಂಥರ ಸ್ವಲ್ಪ ಇಮೋಷನ್ಸ್ ಜಾಸ್ತಿ ಇರುತ್ತೆ. ನಾವು ಮೈತ್ರಿ ಮಾಡಿದಾಗಿಂದ ಅವ್ರ ಮನೆಯಲ್ಲಿ ಇದಾಗ್ತಾ ಇತ್ತು. ಪಾರ್ವತಮ್ಮ ಅವ್ರು ನನಗೆ ಕೈಯಾರೆ ಊಟ ಹಾಕಿ ತಿನ್ನಪ್ಪ ಅಂತ ಹೇಳಿದ್ರು, ಹಂಗೆಲ್ಲ ಇತ್ತಲ್ಲ. ಹಾಗೆಲ್ಲ ನಾವು ಯುವ ನೋಡ್ಬೇಕಾದ್ರೆ ಹುಡುಗ ಆಗಿದ್ದ ಅಂತ. ಈಗ ಅವತ್ತು ನಾಯಕ ನಟ ಆಗಿಲ್ಲ, ನಾಯಕನಾಗುವ ಪರಿಸ್ಥಿತಿಯಲ್ಲಿ ಬಂದಿದ್ದಾನಲ್ಲ, ಇಂಡಸ್ಟ್ರಿ ನೀಡಾಡೋ ಒಬ್ಬ ನಾಯಕನಾಗಿ ನಿಂತಿದ್ದಾನಲ್ಲ. ಅದಕ್ಕೋಸ್ಕರ ಒಬ್ಬ ಹಾರ್ಟ್ ಫೆಲ್ಟ್ ಅಭಿಮಾನಿಯಾಗಿ ಮತ್ತೆ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಅದು ಹೇಳ್ಬೋ ಅಂದ್ರೆ ಇವತ್ತು ನಾವು ಆಕ್ಟ್ ಮಾಡಿದೀವಿ, ಇಲ್ಲೊಂದು ಇದ್ರಲ್ಲಿ ಮಾಡಿದೀವಿ, ಹಾಗಾಗಿ ಎಲ್ಲರೂ ಹೊಗಳಬೇಕು ಅಂತ ಹೇಳಿ ಅನ್ಸಿ ಹೇಳುವಂಥದ್ದು ಬೇರೆ. ಬಟ್ ಮಾತಿನ ಧಾಟಿಯಲ್ಲೇ ನಿಮ್ಗೆ ಗೊತ್ತಾಗ್ತಾ ಇರಬಹುದು ದಟ್ ಇದು ಬೇಕೇ ಬೇಕಿತ್ತು. ಆಮೇಲೆ ಅದು ಟ್ರೈಲರ್ ನೋಡಾದ್ಮೇಲೆ ಒಂದೇ ಒಂದು ಟ್ರೈಲರ್ ಮುಗಿದ ಕೂಡಲೇ ಫಸ್ಟ್ ಟೈಮ್ ನಮ್ಗೆ ಅನ್ಸಿದ್ದು ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ಲ, ಅದು ತಂದು ಕೊಟ್ಟಕ್ಕೆ ಸಂಸ್ಥೆಗೆ. ಆಮೇಲೆ ಒಂದು ನಾವ್ ಹೇಳ್ತೀವಿ ಒಬ್ಬ ನಿರ್ಮಾಪಕರಿಗೆ ಒಂದು ಲೆವೆಲಿನ ಕಮಿಟ್ಮೆಂಟ್ ಇರ್ಬೋದು ಅಂತೇಳಿ, ಬಟ್ ಆ ಕಮಿಟ್ಮೆಂಟ್ ಲಿಮಿಟ್ ಎಷ್ಟಿದು ಅಂತ ಹೇಳಿದಾಗ ನೋಡಿ, ಹೊಂಬಾಳೆ ನೋಡಿ ಕಲೀರಿ ಅನ್ನುವಂಥದ್ದು ಇವತ್ತು ಇಡೀ ಇಂಡಿಯಾದಲ್ಲಿ ಅದೊಂಥರ ಬೆಂಚ್ ಮಾರ್ಕ್ ತರ ಆಗ್ಬಿಟ್ಟಿದೆ. ಅದು ಇವಾಗಿಂದಲ್ಲ, ನಾವು ನಿನ್ನಿಂದಲೇ ಆಗ್ತಾ ಇರ್ಬೇಕಾದ್ರೂ ನೋಡ್ತಾ ಇದ್ವಿ. ಅದು ಇವತ್ತು ನಾವು ಗೆದ್ದಿದೀವಿ ಅಂತಲ್ಲ, ಅದು ಹಣ ಯಾರ ಹತ್ರನೂ ಇರ್ಬೋದು, ಹಣ ಮಾಡ್ಬೋದು, ಬಟ್ ಒಂದು ಬ್ರ್ಯಾಂಡ್ ಆಗಿ ನಿಲ್ಲುವಂಥದ್ದು ಮತ್ತೆ ಕನ್ನಡದ ಬ್ರ್ಯಾಂಡ್ ಆಗಿ ನಿಲ್ಲುವಂಥದ್ದಕ್ಕೆ. ಅದಕ್ಕೆ ಎಲ್ರಿಗೂ ಆ ತಂಡದಲ್ಲಿರುವಂತ ಮುಖ್ಯವಾಗಿ ನಿರ್ಮಾಪಕರಾಗಿರುವಂತ ವಿಜಯ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಅಂಡ್ ನಾನು ಹೇಳ್ತೀನಿ ಅಂದ್ರೆ ಬೈ ಡಿಫಾಲ್ಟ್ ಆಗಿ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಸಂತೋಷ್ ಅವರು, ಬಟ್ ಬೈ ಡಿಫಾಲ್ಟ್ ಆಗಿ ಒಂದು ದೊಡ್ಡ ಮಳೆ ಬಂದು ಈ ಬರ ನೀಗತ್ತೆ. ಅದಕ್ಕೋಸ್ಕರ 29 ಯಾಕೆ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಕಾಯ್ತಾ ಇದ್ದೀರಾ? ಸೊ ಅದಕ್ಕಾಗಿ ಮತ್ತೆ ಎರಡಾಗಿ ಇಷ್ಟು ನಾನು ಯಾವತ್ತು ಈ ಅಂತ ಸಂದರ್ಭಕ್ಕೆ ಬಂದಿಲ್ಲ. ಹೂ ಜೊತೆ ನಾರು ಸ್ವರ್ಗ ಸೇರ್ತು ಅಂದಂಗೆ ಈ ಹೊಸಪೇಟೆ ಅವರು ಅಪ್ಪು ಸರ್ ಮೇಲೆ ಇಟ್ಟಿರೋ ಪ್ರೀತಿಯ ಭಾಗವಾಗಿ ನಾನೂ ಭಾಗಿಯಾಗಿರೋದಕ್ಕೆ ತುಂಬಾ ಋಣಿ ಇದೆ. ನನ್ನಿ, ಥ್ಯಾಂಕ್ ಯು. ಸೋ ಸ್ವೀಟ್. ಸರ್, ನಾನು ತುಂಬಾ ಈ ತರ ಪ್ರೀ ರಿಲೀಸ್ ಇವೆಂಟ್ ಎಲ್ಲ ಮಾಡ್ತಿರ್ತೀನಲ್ಲ, ನಾನು ಒಂದ್ 2-3 ಸ್ಟೇಜ್ ಅಲ್ಲಿ ನಿಮ್ಮಿಬ್ರನ್ನ ಒಟ್ಟಿಗೆ ನೋಡಿದ್ದಕ್ಕಾಗಿ ಕೇಳ್ತಾ ಇದ್ದೀನಿ ಸರ್. ಇವರಿಗೆ ಕರೆ ಬಂದ್ರೆ ನೀವು ಬಂದ್ಬಿಡ್ತೀರಾ ಸರ್ ಸಿನಿಮಾ ಆಕ್ಟಿಂಗ್, ಅಥವಾ ಅಂದ್ರೆ ಹೆಂಗೆ ಸರ್ ಇದು ಜಾಯಿಂಟ್ ವೆಂಚರ್ ಅಲ್ಲಿ ಬರ್ತೀರಾ ಸರ್ ಇಬ್ರು ಸೈನ್ ಹಾಕ್ಸ್ಕೊಬೇಕಾರೆ ಏನಾದ್ರು ಪಾರ್ಟ್ನರ್ಶಿಪ್ ಅಲ್ಲಿ? ಎಷ್ಟು ಕಾರ್ಯಕ್ರಮಗಳು ನೋಡ್ತೀನಿ, ಇಬ್ರು ಒಟ್ಟೊಟ್ಟಿಗೆ ಸಿನಿಮಾದಲ್ಲಿ ಮಾಡ್ತಾರೆ, ಇಬ್ರು ಡೈರೆಕ್ಟರ್ಸ್, ಇಬ್ರು ಆಕ್ಟರ್ಸ್. ಏನ್ ಸರ್ ಸಿಂಗಲ್ ಪೇಮೆಂಟ್ ಅಲ್ಲಿ ಡಬಲ್ ವರ್ಕ್ ತರ ಏನಾದ್ರು ಇದೆಯಾ ಸರ್? ಹಾ, ಕರೆಕ್ಟ್ ಆಗಿ ಸಿಂಗಲ್ ಪೇಮೆಂಟ್ ಜೊತೆಗೆ ಡಬಲ್ ಪೇಮೆಂಟ್ ಕೊಟ್ಟಿದ್ದು ಈ ಸಂಸ್ಥೆನ. ಆದ್ರೆ ಅದೇನೋ ಆಗ್ಬಿಟ್ಟಿದೆ, ಒಂಥರ ಸಹ ಪಯಣಿಕರಾಗಿ ಶುರು ಮಾಡಿದ್ವಿ ಸ್ಟಾರ್ಟಿಂಗ್ ಇಂದ. ಅವರು ಅಸಿಸ್ಟೆಂಟ್ ಆಗಿ, ನಾವು ಅಸಿಸ್ಟೆಂಟ್ ಆಗಿ. ಲಕ್ಕಿ ಜೋಡಿ ಸರ್, ಲಕ್ಕಿ ಜೋಡಿ. ಸರಿ ಸರ್, ನೆನ್ಪಿಟ್ಕೊಳ್ಳಿ ಈ ಮಾತು, ನಾನು ಹೇಳಿಲ್ಲ, ಚಂದಾ ಹುಡುಗಿ ಹೇಳಿದಾಳೆ. ನೆಕ್ಸ್ಟ್ ಸಿನಿಮಾನು ಮಿಸ್ ಮಾಡಂಗಿಲ್ಲ. ಖಂಡಿತ ಸರ್, ಲಕ್ಕಿ ಜೋಡಿ ಸರ್. ನೀವಿಬ್ರು ಒಟ್ಟೊಟ್ಟಿಗೆ ಹಿಂಗಿರ್ಬೇಕು. ನಿಜವಾಗ್ಲೂ ನೀವೆಲ್ಲ ಈ ಒಟ್ಟಿಗೆ ಇದ್ರೇನೆ ಆ ಸಿನಿಮಾಗೆ ಒಂದು ಅದೃಷ್ಟ, ವೇದಿಕೆಗೆ ಒಂದು ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಭಾವನೆಗಳನ್ನ